ನಮಸ್ತೆ ವೀಕ್ಷಕರೇ, ಡೆಲಿಷಿಯಸ್ ವೆಜ್ ಫುಡ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಗಿಣ್ಣು ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಈ ಗಿಣ್ಣು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು, ಮೊದಲನೇದಾಗಿ ಗಿಣ್ಣು ಹಾಲು. ಈ ಗಿಣ್ಣು ಹಾಲು ಬಂದು ನಾವು ಹಸು ಕರು ಹಾಕಿದ 3 ದಿನದೊಳಗಡೆ ನಾವು ಉಪಯೋಗಿಸ್ಕೋಬೋದು. ಸೊ ಆದಷ್ಟು ನಾಟಿ ಹಸುವಿನಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ನಾಟಿ ಹಸುವಿನ ಹಾಲಲ್ಲಿ ತುಂಬ ರುಚಿಯಾಗಿರುತ್ತೆ. ಸೊ ಎಲ್ಲ ಬೇರೆ ಹಸುಗಳ ಹಾಲಲ್ಲೂ ಮಾಡ್ಬೋದು, ಆದರೆ ನಾಟಿ ಹಸು ಹಾಲಲ್ಲಿ ತುಂಬ ರುಚಿಯಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೆ ಉತ್ತಮ ಕೂಡ. ಸೊ ಈ ಗಿಣ್ಣನ್ನು ಹೇಗೆ ಮಾಡಬೇಕಾದ್ರೆ ಬೇಕಾದಂಥ ಪದಾರ್ಥಗಳು: ಗಿಣ್ಣು ಹಾಲು, ಬೆಲ್ಲ, ಸಕ್ಕರೆ, ಏಲಕ್ಕಿ, ತೆಂಗಿನಕಾಯಿ ತುರಿ, ಹುರಿಗಡಲೆ. ಇನ್ನು ಕೆಲವರು ಬೇರೆ ಬೇರೆ ಪದಾರ್ಥಗಳನ್ನ ಹಾಕಿ ಮಾಡ್ತಾರೆ. ಅವಲಕ್ಕಿ ಅಥವಾ ಕಡಲೆಪುರಿ ಸೇರಿಸ್ತಾರೆ, ರವೆ ಸೇರಿಸ್ತಾರೆ. ನಿಮಗೆ ಯಾವ ರೀತಿ ಬೇಕೋ ಆ ಥರ ಸೇರಿಸಿ ಮಾಡ್ಕೋಬೋದು. ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಗಿಣ್ಣು ಹಾಲು ಮಾಡುವ ವಿಧಾನ. ಈಗ ನಾನು 1 ಲೀಟರಷ್ಟು ನಾಟಿ ಹಸುವಿನ ಗಿಣ್ಣು ಹಾಲು ತೊಗೊಂಡಿದ್ದೀನಿ. ಈಗ ಇದನ್ನು ಕಾಯಿಸ್ಕೊಳ್ಳೋಣ. ಸಣ್ಣ ಉರಿನಲ್ಲಿ ಕಾಯಿಸೋಕ್ಕಿಟ್ಟಿದ್ದೆ. ಸೊ ಕಾಯಿಸಿದ ಮೇಲೆ ಜೊತೆಗೆ ಈ ಥರ ಒಡೆದ ಮೇಲೆ ಈ ಥರ ಒಡೆಯುತ್ತೆ ಹಾಲು. ಈ ಥರ ಒಡೆದಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಥರ ಪನ್ನೀರ್ ಥರ ಎಲ್ಲ ಹಾಲು ನೀರು ಬೇರೆ ಆಗಿದೆ. ಇದು ಬಂದು ನಾಟಿ ಹಸುವಿನ ಗಿಣ್ಣು ಹಾಲು, ಮೊದಲನೇ ದಿನದ ಹಾಲಿದೆ ಆ್ಯಕ್ಚುಲಿ. ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು. ಅಷ್ಟರಲ್ಲಿ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ನ ರೆಡಿ ಮಾಡ್ಕೊಂಬಿಡೋಣ. ಮೇನ್ ಇಂಗ್ರೀಡಿಯೆಂಟು, ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹುರಿಗಡಲೆ, ಸ್ವಲ್ಪ ಸಕ್ಕರೆ, ಒಂದು 4-5 ಏಲಕ್ಕಿ ತೊಗೊಂಡು ಸ್ವಲ್ಪ ನುಣ್ಣಗೆ ಪೌಡ್ರ್ ಮಾಡ್ಕೊಂಬಿಡೋಣ. ಇದು ತಳ ಹತ್ತಬಾರ್ದು, ನೀಟಾಗಿ ಕಲಿಸ್ಕೋಬೇಕು. ಇದನ್ನು ಸಣ್ಣ ಉರಿಯಲ್ಲಿ ಇರಬೇಕು ಆ್ಯಕ್ಚುಲಿ ಇದು, ಇಲ್ಲಾಂದರೆ ಅದು ತಳ ಹಿಡ್ಬಿಡುತ್ತೆ. ದಪ್ಪ ತಳ ಪಾತ್ರೆ ತೊಗೊಂಡು ಸಣ್ಣ ಉರಿನಲ್ಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿರಿ. ನಾವು ಹಾಲು ಇಡೋವಾಗಲೇ ಬೇಕಾದ್ರೆ ಬೆಲ್ಲ ಹಾಕಿ ಒಟ್ಟಿಗೆ ಇಟ್ಬಿಡ್ಬೋದು. ನಾನು ಸ್ವಲ್ಪ ಹಾಲನ್ನ ಕಾಯಿಸಿ ಸಣ್ಣ ಉರಿನಲ್ಲಿ ಆನಂತರ ಬೆಲ್ಲ ಹಾಕಿದ್ದೀನಿ. ಹಾಗಾಗಿ ಅದು ಕ್ಲೀನಾಗಿ ಹಸಿ ವಾಸನೆ ಇರಲ್ಲ ಇದರಲ್ಲಿ ಆದಷ್ಟು ಅಂತ. ಬೆಲ್ಲ ಸ್ವಲ್ಪ ಕರಗಬೇಕು. ನೋಡಿ ವೀಕ್ಷಕರೇ, ಈಗ ಹುರಿಗಡಲೆ, ಸಕ್ಕರೆ, ಏಲಕ್ಕಿ ಎಲ್ಲ ಪುಡಿಯಾಗಿದೆ. ಸೊ ಇದನ್ನು ಸ್ವಲ್ಪ ಹಾಲೆಲ್ಲ ಥಿಕ್ನೆಸ್ ಬಂದಮೇಲೆ ಹಾಕೋಣ. ಇದನ್ನು ನೋಡಿ, ಈಗ ಬೆಲ್ಲ ಎಲ್ಲ ಸ್ವಲ್ಪ ಕರಗ್ತಾ ಇದೆ. ಈಗೆಲ್ಲ ಪೂರ್ತಿ ಬೆಲ್ಲ ಕರಗೋವರೆಗೂ ಸಣ್ಣ ಉರಿನಲ್ಲಿ ಹೀಗೆ ಸ್ವಲ್ಪ ಬೇಯಿಸೋಣ. ನೋಡಿ, ಆಲ್ಮೋಸ್ಟ್ ಈ ಥರ ಕಾಣ್ತಿದೆಯಾ? ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿ. ಇನ್ನು ಇದೆಲ್ಲ ಬೆಲ್ಲ ಎಲ್ಲ ಸ್ವಲ್ಪ ನೀಟಾಗಿ ಕರಗಬೇಕು. ಅಲ್ಲಿವರೆಗೂ ಸಣ್ಣ ಉರಿನಲ್ಲಿ ಇದನ್ನು ಕಲಿಸ್ತಾ ಇರೋಣ. ನೋಡಿ ವೀಕ್ಷಕರೇ, ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಇವಾಗ ನಾವು ಕಡಲೆಪಪ್ಪಿನ ಮಿಶ್ರಣವನ್ನು ಇದಕ್ಕೆ ಸೇರಿಸೋಣ. ಈಗ ನಾನು ಕಡಲೆಪಪ್ಪಿನ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಣ್ಣ ಉರಿ ಇಟ್ಕೊಂಡು ಇದನ್ನು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡೋಣ. ನೋಡಿ, ನಾನೀಗ ಕಡಲೆಪಪ್ಪು ಮಿಶ್ರಣನ ಸೇರಿಸಿದ್ದೀನಿ. ಏಲಕ್ಕಿ, ಕಡಲೆಪಪ್ಪು, ಸಕ್ಕರೆನ ನೋಡಿ ಅಂತಿದೆಯಾ. ಇನ್ನೂ ಇದು ಸ್ವಲ್ಪ ಕೆಂಪಗೆ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ನೀಟಾಗಿ. ಸ್ವಲ್ಪ ಹೊಂಬಣ್ಣ ಬರಬೇಕಿದು. ನಾವು ಇದಕ್ಕೆ ಬೇಕಾದ್ರೆ ತೆಂಗಿನ ತುರಿ ಹಾಕೋಬೋದು, ಅಥವಾ ರವೆ, ಅವಲಕ್ಕಿ, ಕಡಲೆಪುರಿ, ಹೀಗೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ಸೊ ನಾನು ಇದಕ್ಕೆ ಬರೀ ಹುರಿಗಡಲೆ ಪುಡಿ ಹಾಕಿದ್ದೀನಿ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಮಾಡಿ. ನೋಡಿ, ಈಗ ಸಣ್ಣ ಉರಿನಲ್ಲಿ ಹುರಿದಾಗ ಅದು ಸ್ವಲ್ಪ ಹೊಂಬಣ್ಣ ಬರ್ತಾಯಿದೆ. ಇನ್ನೊಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನಾವು ಸ್ವಲ್ಪ ಹುರಿಯೋಣ ಚೆನ್ನಾಗಿ. ನೋಡಿ ವೀಕ್ಷಕರೇ, ಈಗ ಇದು ಹೊಂಬಣ್ಣಕ್ಕೆ ಬಂದಿದೆ. ಸೊ ನಾವಿಲ್ಲಿಗೆ ಆಫ್ ಮಾಡ್ಕೋಬೋದು. ಸ್ಟವ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗೆ ಹಾಕಿಬಿಡೋಣ. ಮತ್ತು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಸರ್ವ್ ಮಾಡೋಣ. ಬಿಸಿಯಾದರೂ ತಿನ್ಬೋದು, ಅಥವಾ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ತುಂಬ ರುಚಿಯಾಗಿರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ ಇದು. ಅದರಲ್ಲೂ ನಾಟಿ ಹಸುವಿನ ಗಿಣ್ಣಂತೂ ಇನ್ನು ತುಂಬ ಒಳ್ಳೆಯದು. ಅದು ಒಂದು ಫಸ್ಟ್ 3 ಡೇಸು ನಾವು ಅದನ್ನು ಗಿಣ್ಣು ಹಾಲು ಥರ ಉಪಯೋಗಿಸ್ಕೋಬೋದು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ. ನೀವು ಖಂಡಿತ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.